ಸ್ಥಳೀಯ ಆಡಳಿತಕ್ಕೆ ಆದ್ಯತೆ ನೀಡಬೇಕೆಂಬುದು ಸಂವಿಧಾನದ ಆಶಯ. ಆದರೆ ರಾಜ್ಯದ ಸ್ಥಿತಿ ಇದಕ್ಕೆ ತದ್ವಿರುದ್ಧವಾಗಿದೆ. ಒಂದೆಡೆ ಕಳೆದ 5 ವರ್ಷಗಳಿಂದ ಜಿಲ್ಲಾ ಪಂಚಾಯಿತಿ ಚುನಾವಣೆ ನಡೆದಿಲ್ಲ. ಮತ್ತೊಂದು ಕಡೆ ಮಹಾನಗರ ಪಾಲಿಕೆಗಳ ಚುನಾವಣೆಗೂ ಗ್ರಹಣ ಹಿಡಿದಿದೆ. ಇದರಿಂದ ಸ್ಥಳೀಯ ಕೇಂದ್ರಿತ ಅಭಿವೃದ್ಧಿ ಮಾದರಿಯೇ ವಿರೂಪಗೊಂಡಿದೆ. ಹೌದು, ಶಿವಮೊಗ್ಗ ಮಹಾನಗರ ಪಾಲಿಕೆ ಚುನಾವಣೆ ನಡೆಸುವುದಕ್ಕೆ ಆರಂಭದಲ್ಲಿ ಉತ್ಸುಕತೆ ತೋರಿದ್ದಂಥ ಆಯೋಗ ಏಕಾಏಕಿ ಸುಮ್ಮನಾಗಿರುವುದರಿಂದ ಇಡೀ ಪ್ರಕ್ರಿಯೆ ವಿಳಂಬವಾಗಿದೆ. ಚುನಾಯಿತ ಪ್ರತಿನಿಧಿಗಳು ಇಲ್ಲದೆ ಶಿವಮೊಗ್ಗ ನಗರ ಕಸದ ತೊಟ್ಟಿಯಂತಾಗಿದೆ. ಅಲ್ಲದೆ ನೂರಾರು ಸಮಸ್ಯೆಗಳ ಕಣ್ಣು ಮುಂದೆ ಕಾಣಿಸ್ತಾ ಇದ್ರೂ ಕೂಡ ಅಧಿಕಾರಿಗಳು ಜನರಿಗೆ ಸ್ಪಂದಿಸ್ತಾ ಇಲ್ಲ. ಕೂಡಲೇ ಚುನಾವಣೆ ನಡೆಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ರಾಜ್ಯ ಸರ್ಕಾರಕ್ಕೆ ಚುನಾವಣೆ ನಡೆಸುವಂಥದ್ದು ಇಷ್ಟವಿಲ್ಲ ಅಂತ ತೋರ್ತಾ ಇದೆ. ಈ ಬಗ್ಗೆ ನ್ಯಾಯಾಲಯವೂ ಕೂಡ ಚುನಾವಣೆಗೆ ಸಿದ್ಧತೆ ಮಾಡಿಕೊಳ್ಳಿ ಅಂತ ತಿಳಿಸಿದೆ. ಆದರೂ ಕೂಡ ರಾಜ್ಯ ಸರ್ಕಾರ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ರಾಜ್ಯ ಸರ್ಕಾರ ಮೀಸಲಾತಿ ಘೋಷಿಸಿದರೆ ಸರಿ, ಇಲ್ಲದಿದ್ದರೆ ಕೋರ್ಟ್ ಮೊರೆ ಹೋಗಬೇಕಾಗುತ್ತದೆ ಅಂತ ಮಾಜಿ DCM KS ಈಶ್ವರಪ್ಪ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಚುನಾಯಿತ ಪ್ರತಿನಿಧಿಗಳು ಇಲ್ಲದೇನೆ ಶಿವಮೊಗ್ಗ ಮಹಾನಗರ ಎಷ್ಟರ ಮಟ್ಟಿಗೆ ಕಸದ ತೊಟ್ಟಿಯಾಗಿದೆ ಅನ್ನೋಂಥ ಅಂಶವನ್ನು ಉಪಲೋಕಾಯುಕ್ತರು ಹೇಳಿದ್ದಾರೆ. ಜೊತೆಗೆ ಅವರು ಇನ್ನೊಂದು ಮಾತು ಸೇರಿಸಿದ್ದಾರೆ. ಇಲ್ಲಿಯ ಕಾರ್ಪೊರೇಷನ್ನರು ಅಧಿಕಾರಿಗಳು ನಿಮ್ಗೇನಾದ್ರು ಹಣ ಬೇಕಾಗಿದ್ದರೆ ನೀವು ಪತ್ರವನ್ನು ರಾಜ್ಯ ಸರ್ಕಾರಕ್ಕೆ ಬರೆದು ನನಗೊಂದು ಕಾಪಿ ಕೊಡಿಸ್ತಾರೆ, ಸರ್ಕಾರದಿಂದ ಹಣನೂ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಬರೀ 12 ಕೋಟಿ ರೂಪಾಯಿನ ಆಶ್ರಯ ಮನೆಗಳಿಗೆ, ಮೂಲಭೂತ ಸೌಕರ್ಯಗಳಿಗೆ ಒಂದು ತಿಂಗಳಲ್ಲೇ ಕಳಿಸ್ತೀನಿ ಅಂತಂದು 6 ತಿಂಗಳಾಗೋಯ್ತು. ಮೊನ್ನೆ ಜಮೀರ್ ಅಹಮದ್ ಅವರು ಶಿವಮೊಗ್ಗಕ್ಕೆ ಬಂದು ನಾನು ನೆಕ್ಸ್ಟ್ ಕ್ಯಾಬಿನೆಟಲ್ಲಿ 12 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳಿ ಸಾಕಷ್ಟು ದಿನ ಆಯಿತು. 12 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದಿಂದ ಕೊಡೋಕ್ಕಾಗಲಿಲ್ಲ ಅಂತಂದರೆ ಇನ್ನು ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಎಷ್ಟು ಬೇಕಾದ್ರೂ ನಾನು ಹಣ ಕಳಿಸ್ತೀನಿ ಅಂತ ಮಾನ್ಯ ಉಪಲೋಕಾಯುಕ್ತರ ಧೈರ್ಯ ಮೆಚ್ಚಬೇಕು. ರಾಜ್ಯ ಸರ್ಕಾರದಿಂದ ಯಾವ ನಿರೀಕ್ಷೆನೂ ಶಿವಮೊಗ್ಗ ಮಹಾನಗರ ಜನ ನಾವು ನಿರೀಕ್ಷೆಯಲ್ಲಿ ಇಲ್ಲ. ನಾನು ಅದಕ್ಕೋಸ್ಕರ ತಕ್ಷಣ ಒತ್ತಾಯ ಮಾಡ್ತೇನೆ. ನಿನ್ನೆ ಚುನಾವಣೆಯ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು 7 ಮಹಾನಗರ ಪಾಲಿಕೆ ಚುನಾವಣೆ ನಡೆಸ್ತೇವೆ, ವೋಟರ್ ಲಿಸ್ಟ್ ಕೂಡ ರೆಡಿ ಇದೆ ಅನ್ನೋಂಥ ಅಂಶ ಅವರು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಮೀಸಲಾತಿಯನ್ನು ಘೋಷಣೆ ಮಾಡಿದ್ರೆ ಸರಿ, ಇಲ್ಲ ಅಂತಂದರೆ ಕೋರ್ಟಿನ ಮೊರೆ ಹೋಗಬೇಕಾಗತ್ತೆ, ಕೋರ್ಟಿನ ಅನುಮತಿ ಪಡೆದು ನಾವು ಚುನಾವಣೆ ನಡೆಸಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಅವ್ರು ಕೊಟ್ಟಿದ್ದಾರೆ. ಅಂದರೆ ಅವರಿಗೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಹಾಗಾಗಿ ನಾನು ಚುನಾವಣಾ ಆಯುಕ್ತರಿಗೆ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ, ಈ ಸರ್ಕಾರವನ್ನು ನೆಚ್ಚಿಕೊಂಡು ಮೀಸಲಾತಿಯನ್ನು ಕೊಡ್ತಾರೆ ಅಂತ ನಂಬಿಕೆ ನಮಗಂತೂ ಖಂಡಿತ ಇಲ್ಲ. ಸರ್ಕಾರಕ್ಕೂ ಡೆಡ್ಲೈನ್ ಹಾಕಿ, ಈಗಾಗಲೇ ಕೋರ್ಟಿಂದ ಡೆಡ್ಲೈನ್ ಕೊಟ್ಟರು ಕೂಡ ಆ ದಿನಾಂಕದೊಳಗೆ ಮೀಸಲಾತಿನ ಅವ್ರು ಆಗಲೇ ಕೊಟ್ಟಿಲ್ಲ. 1 ವಾರ 15 ದಿನನೋ ತಿಂಗಳೊಳಗೂ ಈ ಸರ್ಕಾರ ಕೊಡಲಿಲ್ಲ ಅಂತಂದರೆ ನಾವು ಕೋರ್ಟಿನ ಸಹಾಯ ಪಡೆದು ಚುನಾವಣೆ ನಡೆಸ್ತೇವೆ ಅನ್ನಂಥ ಎಚ್ಚರಿಕೆಯನ್ನು ಜನರ ಮೇಲಿನ ಭಯದಿಂದಾದರೂ ಜನಪ್ರತಿನಿಧಿಗಳು ವಾರ್ಡ್ಗಳಲ್ಲಿ ಕೆಲಸ ಮಾಡ್ತಾರೆ. ಆದರೆ ಈಗ ಕೆಲವು ಅಧಿಕಾರಿಗಳು ಯಾರ ಕೈಗೂ ಸಿಗುವುದಿಲ್ಲ. ಇದರಿಂದ ಜನರ ಸಂಕಷ್ಟ ಉಲ್ಬಣಿಸಿದೆ. ಶಾಸಕ ಸಂಸದರಿಗೆ ಸ್ಥಳೀಯ ಸಂಸ್ಥೆಗಳ ಮೇಲಿಂದ ಹಿಡಿತ ತಪ್ಪುತ್ತದೆ ಎಂಬ ಕಾರಣಕ್ಕೂ ಚುನಾವಣೆ ಕಡೆಗೆ ಹೆಚ್ಚು ಒತ್ತು ನೀಡ್ತಾ ಇಲ್ಲ ಅಂತ ಮಹಾನಗರ ಪಾಲಿಕೆ ಸದಸ್ಯ ವಿಶ್ವಾಸ್ ಕಿಡಿಕಾರಿದ್ದಾರೆ. ಶಿವಮೊಗ್ಗದಲ್ಲಿ ಇರ್ತಕ್ಕಂಥ 35 ವಾರ್ಡ್ಗಳಲ್ಲಿ 35 ಜನಪ್ರತಿನಿಧಿಗಳಿದ್ರೆ ಆ ವಾರ್ಡಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಸ್ಪಂದಿಸಲಿಕ್ಕೆ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಅನುಕೂಲ ಆಗುತ್ತೆ. ಆದರೆ ಒಬ್ಬರೇ MLA ಒಬ್ಬರೇ MP ಖಂಡಿತವಾಗ್ಲೂ ಒಂದು 3-3.5 ಲಕ್ಷ ಇರ್ತಕ್ಕಂಥ ಜನಸಂಖ್ಯೆಯ ಒಂದು ಸಮಸ್ಯೆಗಳನ್ನು ಆಲಿಸ್ಲಿಕ್ಕೂ ಆಗೋದಿಲ್ಲ, ಅಲ್ಲಿ ಪರಿಹಾರ ಕಂಡುಕೊಳ್ಳೋಕ್ಕೂ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಈಗ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿದೆ. ನೀರಿನ ಸಮಸ್ಯೆ ಇದೆ, ಸ್ವಚ್ಛತೆ ಸಮಸ್ಯೆ ಇದೆ, ರಸ್ತೆ ಸಮಸ್ಯೆ ಇದೆ. ಹಾಗಾಗಿ ಈ ಸಮಸ್ಯೆಗಳೆಲ್ಲ ಬಗೆಹರಿಬೇಕು ಅಂದರೆ ತಕ್ಷಣಕ್ಕೆ ಈ ಕಾರ್ಪೊರೇಷನ್ ಚುನಾವಣೆ ಆಗಬೇಕು. ಹಾಗೆ ಮತ್ತೆ ಇವತ್ತು ನೋಡಿದಿರಾ, ಮೊನ್ನೆ ಎಲ್ಲ ಲೋಕಾಯುಕ್ತ ಬಂದಂಥ ಸಂದರ್ಭದಲ್ಲಿ ಇವತ್ತು ಕಾರ್ಪೊರೇಷನ್ ಬಗ್ಗೆ ದೊಡ್ಡ ಅಲಿಗೇಷನ್ಗಳೇ ಇದೆ. ಇವತ್ತು ಎಲ್ಲ ಇಲಾಖೆಗಳಿಂದ ಜಾಸ್ತಿ ಅಲಿಗೇಷನ್ ಆಗಿದೆ ಎಲ್ಲಿ ಅಂತ ಹೇಳಿದ್ರೆ ಮಹಾನಗರ ಪಾಲಿಕೆ. ಕಾರಣ ಇಷ್ಟೇನೆ, ಜನಪ್ರತಿನಿಧಿಗಳಿದ್ದಂಥ ಸಂದರ್ಭದಲ್ಲಿ ಒಂದು ಅಧಿಕಾರಿಗಳ ಒಂದು ನಿಯಂತ್ರಣದಲ್ಲಿ ಇರ್ತಾರೆ, ಕೆಲಸಗಳಾಗ್ತವೆ. ಈಗ ಕಾರ್ಪೊರೇಷನ್ ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ಕೇವಲ ಆಯುಕ್ತರ ಒಂದು ಅಧಿಕಾರದ ಕಪಿಮುಷ್ಟಿಯಲ್ಲಿ ಇವತ್ತು ಮಹಾನಗರ ಪಾಲಿಕೆ ಇದೆ. ಈಗ ಈ ಖಾತೆಯನ್ನು ಕೂಡ ತಂದಿರತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿದೆ. ಈ ಖಾತೆಗಳನ್ನ ಮಾಡಬೇಕು ಅಂತ ಹೇಳಿ ತಿಂಗಳಾನ್ಗಂಟ್ಲೆ ಅಲಿಬೇಕು. ಹಾಗೆ ಅದಕ್ಕೂ ಕೂಡ ಸಾಕಷ್ಟು ಹಣನ ಕೇಳ್ತಾರೆ ಅಂತೇಳಿ ಆರೋಪ ಇರೋದ್ರಿಂದ ತಕ್ಷಣಕ್ಕೆ ಈಗ ಮಹಾನಗರ ಪಾಲಿಕೆ ಚುನಾವಣೆ ಆಗಬೇಕು. ಜನಗಳಿಗೆ ಈ ನಿಟ್ಟಿನಲ್ಲಿ ಅವರು ಅನುಕೂಲ ಮಾಡಿಕೊಡ್ಬೇಕು ಅಂತ ತಮ್ಮ ಮೂಲಕ ಒತ್ತಾಯನ ಮಾಡ್ತಾರೆ. ಒಟ್ಟಾರೆ ಶಿವಮೊಗ್ಗ ಮಹಾನಗರ ಚುನಾವಣೆ ನಡೆಯದೆ 2 ವರ್ಷ ಕಳೆದಿದೆ. ಇನ್ನಾದರೂ ಚುನಾವಣೆ ಆಯೋಗ ಇತ್ತ ಗಮನ ಹರಿಸಿ ಚುನಾವಣೆ ನಡೆಸಬೇಕಾಗಿದೆ. ವೀರೇಶ್ ಜಿ ಹೊಸೂರ್, ಪಬ್ಲಿಕ್ ನೆಕ್ಸ್ಟ್, ಶಿವಮೊಗ್ಗ.